ಬೆಳಿಗ್ಗೆ ಎದ್ದೇಳಿ ನಾವು ಮೊದಲು ಯಾವ ಆಹಾರ ತಗೋತೀವಿ ಅನ್ನೋದರ ಮೇಲೆ ನಮ್ಮ ಇಡೀ ದಿನದ ಮೆಟಬಾಲಿಸಮ್ ಹೇಗಿರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಅಂದ್ರೆ ನಾವು ಇಡೀ ದಿನದಲ್ಲಿ ಎಷ್ಟು ಶಕ್ತಿಯುತವಾಗಿ ದಿನವನ್ನು ಕಳೀತೀವಿ, ನಮ್ಮ ಜೀರ್ಣಕ್ರಿಯೆ ಎಷ್ಟು ಚೆನ್ನಾಗಿರುತ್ತೆ, ನಮ್ಮ ದೇಹದಲ್ಲಿ ಹೊಟ್ಟೆ ಬೊಜ್ಜನ್ನು ಕರಗಿಸುವಂತಹ ಪ್ರಕ್ರಿಯೆ ಎಷ್ಟು ಫಾಸ್ಟ್ ನಡೆಯುತ್ತೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಟೀ, ಕಾಫಿ ಅಥವಾ ಒಂದೆರಡು ಬಿಸ್ಕೆಟ್, ರಸ್ಕ್ ತಗೊಂಡು ಬಿಟ್ಟರೆ ನಮ್ಮ ಬ್ಲಡ್ ಶುಗರ್ ಸಡನ್ ಆಗಿ ಸ್ಪೈಕ್ ಆಗಿಬಿಡುತ್ತೆ. ಇನ್ನಷ್ಟು ತಿನ್ಬೇಕು ಅಂತ ಇರುತ್ತೆ. ಇನ್ನಷ್ಟು ಹೊಟ್ಟೆ ಬೊಜ್ಜು ಹೆಚ್ಚಾಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಸುಲಭವಾಗಿ ಹೊಟ್ಟೆ ಬೊಜ್ಜನ್ನು ಕರಗಿಸಲಿಕ್ಕೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗಿರುವಂತಹ 5 ಸುಲಭ ಆಯ್ಕೆಗಳು ಯಾವುದು ಅನ್ನೋದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಹೊಟ್ಟೆ ಒಂದು ಫಲವತ್ತಾದ ಭೂಮಿ ಇದ್ದ ಹಾಗೆ ಅಂತ ತಿಳ್ಕೊಳ್ಳೋಣ. ನಾವು ಹೇಗೆ ಒಂದು ಭೂಮಿಯಲ್ಲಿ ಒಳ್ಳೆಯ ಆರೋಗ್ಯಕರವಾದ ಬೀಜವನ್ನು ಬಿತ್ತಾಗ ಸರಿಯಾದ ರೀತಿಯಲ್ಲಿ ಆ ಒಳ್ಳೆ ಗಿಡ ಬರುತ್ತೋ, ನಮಗೆ ಒಳ್ಳೆ ಫಲ ಸಿಗುತ್ತೆ. ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ನಾವೇನು ನಮ್ಮ ಹೊಟ್ಟೆಗೆ ಆಹಾರವನ್ನು ಕೊಡ್ತೀವೋ, ಸರಿಯಾಗಿ ಆರೋಗ್ಯಕರ ಒಳ್ಳೆಯ ನಮ್ಮ ದೇಹವನ್ನು ಹೀಲ್ ಮಾಡುವಂತಹ ಗುಣ ಇರುವಂತಹ ಒಳ್ಳೆಯ ಆಹಾರವನ್ನು ನಾವು ಕೊಟ್ಟಾಗ ಮಾತ್ರ ಇಡೀ ದಿನ ನಮ್ಮ ಮೆಟಬಾಲಿಸಮ್ಗೆ ಒಳ್ಳೆಯ ಸಿಗ್ನಲ್ ಸಿಗುತ್ತೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳುತ್ತಾರೆ. ಅಂದ್ರೆ ನಾವು ಮೊದಲು ಯಾವ ಸಿಗ್ನಲ್ ನಮ್ಮ ದೇಹಕ್ಕೆ, ನಮ್ಮ ಹೊಟ್ಟೆಗೆ ಕೊಡ್ತೀವೋ ಅದೇ ರೀತಿ ನಮ್ಮ ಇಡೀ ಕ್ರಿಯೆ ಕೆಲಸ ಮಾಡುತ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಆ ಮೆಟಬಾಲಿಸಮ್ ಅಂದರೆ ಹೊಟ್ಟೆಯಲ್ಲಿ ಅಥವಾ ನಮ್ಮ ಇಡೀ ದೇಹದಲ್ಲಿ ನಾವು ತಿಂದಿರುವಂತಹ ಆಹಾರ ಶಕ್ತಿಯಾಗಿ ಮಾರ್ಪಾಡು ಮಾಡುವಂತಹ ಕ್ರಿಯೆ, ಹೊಟ್ಟೆ ಬೊಜ್ಜನ್ನು ಕರಗಿಸುವಂತಹ ಕ್ರಿಯೆಗೆ ಒಳ್ಳೆಯ ಚಾಲನೆ ಸಿಕ್ಕಿದಾಗೆ ಆಗುತ್ತೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಟೀ, ಕಾಫಿ ಅಥವಾ ಯಾವುದೋ ಒಂದು ಸ್ನ್ಯಾಕ್ಸ್ ಅನ್ನು ತೆಗೆದುಕೊಂಡರೆ ಸಡನ್ ಆಗಿ ಬ್ಲಡ್ ಶುಗರ್ ಹೆಚ್ಚಾಗಿ ಬಿಡುತ್ತೆ. ಇಡೀ ದಿನ ಆ ಮೆಟಬಾಲಿಸಮ್ಗೆ ಸರಿಯಾದ ಸಿಗ್ನಲ್ ಸಿಗೋದಿಲ್ಲ. ಹೆಚ್ಚು ನನಗೆ ಇನ್ನೂ ಶುಗರ್ ಬೇಕು, ಇನ್ನು ನನಗೆ ನಾನು ತಿಂತಾ ಇರಬೇಕು ಅನ್ನುವಂತಹ ಸಿಗ್ನಲ್ ಸಿಕ್ಕಿದಾಗ ನಮ್ಮ ಹೊಟ್ಟೆ ಬೊಜ್ಜು ಕರಗಿಸುವಂತಹ ಪ್ರಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಯಾವ 5 ಆಯ್ಕೆಗಳನ್ನು ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೆಯದು, ಬೆಚ್ಚಗೆ ನೀರಿಗೆ ಲಿಂಬೆ ರಸ ಮತ್ತು ಶುಂಠಿಯನ್ನು ಹಾಕೊಂಡು ಕುಡಿಯುವಂಥದ್ದು. ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಬೆಚ್ಚನೆ ನೀರಿನಲ್ಲಿ ಅರ್ಧ ನಿಂಬೆ ಹಣ್ಣನ್ನು ಫುಲ್ ಸ್ಕ್ವೀಸ್ ಮಾಡಿ ಹಾಕುವಂಥದ್ದು. ಅದಕ್ಕೆ ಸ್ವಲ್ಪ ಶುಂಠಿಯನ್ನು ಗ್ರೇಟ್ ಮಾಡಿ ಹಾಕಬೇಕು. ಈ ರೀತಿ ಬೆಳಿಗ್ಗೆ ಬೆಚ್ಚನೆ ನೀರಿಗೆ ನಿಂಬೆ ಮತ್ತು ಶುಂಠಿಯನ್ನು ಹಾಕೊಂಡು ಕುಡಿಯೋದ್ರಿಂದ ಬಹಳಷ್ಟು ನಮ್ಮ ಆರೋಗ್ಯಕ್ಕೆ ಲಾಭ ಆಗುತ್ತಾ ಹೋಗುತ್ತೆ. ಒಳ್ಳೆಯ ಮೆಟಬಾಲಿಸಮ್ಗೆ ಚಾಲನೆ ಸಿಕ್ಕಾಗೆ ಆಗುತ್ತೆ. ಈ ನಿಂಬೆ ರಸದಲ್ಲಿರುವಂತಹ ಕೆಮಿಕಲ್ಗಳು, ಅದರಲ್ಲಿರುವಂತಹ ವಿಟಮಿನ್ ಸಿ ಮತ್ತು ಲಿವರ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಲಿವರ್ ನಮ್ಮ ಯಕೃತ್ತು, ಹೊಟ್ಟೆ ಬೊಜ್ಜು ಕರಗಿಸಲಿಕ್ಕೆ ಬೇಕಾಗಿರುವಂತಹ ಇಂಜಿನ್. ವಿಟಮಿನ್ ಸಿ ಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ಇರುತ್ತೆ. ನಮ್ಮ ದೇಹದ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನು ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಅಂಶಗಳಿರುತ್ತೆ. ಆದ್ದರಿಂದ ನಮಗೆ ಉಪಯೋಗ ಆಗುತ್ತೆ. ಮತ್ತು ನಾವು ಹಾಕುವಂತಹ ಶುಂಠಿಯನ್ನು ಹಾಕೊಳ್ಳೋದ್ರಿಂದ ನಮ್ಮ ಪಚನ ಕ್ರಿಯೆಯು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ನಮ್ಮ ದೇಹದಲ್ಲಿ ಯಾವುದೇ ಸ್ಪೈಕ್ ಆಗದೇ ಇರುವ ರೀತಿಯಲ್ಲಿ ಬ್ಲಡ್ ಗ್ಲೂಕೋಸ್ ಅನ್ನು ಮೇಂಟೈನ್ ಮಾಡುತ್ತೆ. ಹೊಟ್ಟೆ ಬೊಜ್ಜು ಹೆಚ್ಚು ಶೇಖರಣೆ ಆಗದೆ ಅದನ್ನು ಕರಗಿಸುವಂತಹ ಪ್ರಕ್ರಿಯೆ ಚೆನ್ನಾಗಿ ಆಗಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಶುಂಠಿ ತೆಗೆದುಕೊಳ್ಳುವುದರಿಂದ ನಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಆದ್ದರಿಂದ ನಮ್ಮ ಜೀರ್ಣಕ್ರಿಯೆಯು ಚೆನ್ನಾಗಿ ಆಗುತ್ತೆ. ನಮಗೆ ಹೊಟ್ಟೆ ಉಬ್ಬರ ಬರೋದು, ಅಸಿಡಿಟಿ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥದ್ದು ಇದೆಲ್ಲವೂ ಕಡಿಮೆ ಆಗುತ್ತೆ. ನಾವು ತಿಂದಿರುವಂತಹ ಆಹಾರ ಒಳ್ಳೆಯ ಪೋಷಕಾಂಶಗಳು ಕೂಡ ನಮಗೆ ಸಿಗುತ್ತದೆ. ಇದಕ್ಕೆ ಸ್ವಲ್ಪ ಹನಿ ಅಂದರೆ ಜೇನುತುಪ್ಪ ಕೂಡ ಹಾಕಬಹುದು. ಆದ್ರೆ ಅದು ಅರ್ಧ ಚಮಚ ಮಾತ್ರ ಹಾಕಬೇಕು. ಅಂದ್ರೆ ಈ ಲಿಂಬೆ ರಸಕ್ಕೆ ಸ್ವಲ್ಪ ಶುಂಠಿ ಹಾಕಿಕೊಂಡು, ಜೇನುತುಪ್ಪದಲ್ಲಿ ಒಳ್ಳೆಯ ಶುಗರ್ ಇರುತ್ತದೆ. ಹಾಗಾಗಿ ಅರ್ಧ ಚಮಚ ಜೇನುತುಪ್ಪ ತೆಗೆದುಕೊಳ್ಳುವುದರಿಂದ ಶುಗರ್ ಕ್ರೇವಿಂಗ್ಸ್ ಕಡಿಮೆಯಾಗುತ್ತದೆ. ಎರಡನೆಯದು, ಮೆಂತೆ ನೀರು. ನಾವು ರಾತ್ರಿ 1 ಲೋಟ ನೀರಿನಲ್ಲಿ ಮೆಂತೆ ಬೀಜಗಳನ್ನು ನೆನೆಸಿರಬೇಕು. ಮಾರನೇ ದಿನ ಇಡೀ ಲೋಟ ನೀರನ್ನು ಕುಡಿಯುವುದರ ಜೊತೆಗೆ ಆ ಮೆಂತೆ ಬೀಜಗಳನ್ನು ಜಗದು ತಿನ್ನಬೇಕು. ಇದರಿಂದ ನಮಗೆ ಹಲವಾರು ಲಾಭಗಳಾಗುತ್ತಾ ಹೋಗುತ್ತವೆ. ಈ ಮೆಂತೆ ಬೀಜ ಅಥವಾ
ಫೆನುಗ್ರಿಕ್ ಸೀಡ್ಸ್ ಅಂತ ನಾವೇನು ಹೇಳ್ತೀವೋ ಅದರಲ್ಲಿ ಗ್ಯಾಲಕ್ಟೋಮೆನಿನ್ ಅನ್ನುವ ಒಂದು ಕೆಮಿಕಲ್ ಇರುತ್ತೆ. ಇದೊಂದು ಸಲ್ಯೂಬಲ್ ಫೈಬರ್. ಇದು ನಮ್ಮ ರಕ್ತದಲ್ಲಿ ಆ ಸಕ್ಕರೆ ಪ್ರಮಾಣವನ್ನು ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮೆಂತೆಯಿಂದ ಹೆಚ್ಚು ಹೊಟ್ಟೆ ಬೊಜ್ಜು ಶೇಖರಣೆ ಆಗೋದಿಲ್ಲ. ನಿಧಾನವಾಗಿ ಆ ಹೊಟ್ಟೆ ಬೊಜ್ಜು ಕರಗಿಸುವಂತಹ ಪ್ರಕ್ರಿಯೆ ಕಂಟಿನ್ಯೂ ಆಗಲಿಕ್ಕೆ ಅನುಕೂಲ ಆಗುತ್ತಾ ಹೋಗುತ್ತೆ. ಈ ಮೆಂತೆ ಬೀಜಗಳನ್ನು ತಿನ್ನುವುದರಿಂದ ಕೂಡ ನಮ್ಮ ಹೊಟ್ಟೆ ಫುಲ್ ಅನ್ಸುತ್ತೆ. ನಾನು ಮತ್ತೆ ತಿನ್ನುವಂತ ಹಂಗರ್ ಕ್ಯೂಸ್ ಅಂತ ನಾವು ಏನು ಹೇಳ್ತೀವಿ, ಅಂದರೆ ನಮಗೆ ಪದೇ ಪದೇ ತಿನ್ನಬೇಕು ಅಂತ ಆಸೆಯು ಕಡಿಮೆ ಆಗುತ್ತೆ. ಹಾಗಾಗಿ ನಾವು ತಿನ್ನುವಂತಹ ಆಹಾರದ ಪ್ರಮಾಣ ಕಡಿಮೆ ಆಗುತ್ತೆ. ಮೆಂತೆ ನೀರನ್ನು ಕುಡಿಯುವುದರಿಂದ ಚೆನ್ನಾಗಿ ಪಚನ ಕ್ರಿಯೆ ಆಗುತ್ತೆ, ಡೈಜೆಷನ್ ಚೆನ್ನಾಗಿ ಆಗುತ್ತೆ, ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಹೀರಿಕೊಳ್ಳುತ್ತೆ, ಹೊಟ್ಟೆ ಉಬ್ಬರ ಬರುವುದು, ಬ್ಲೋಟಿಂಗ್, ಗ್ಯಾಸ್ ಆಗುವಂತ ತೊಂದರೆ ಆಗುವುದಿಲ್ಲ. ಸುಲಭವಾಗಿ ನಾವು ಬೆಳಗ್ಗೆ ಎದ್ದು ಏನು ಟೀ, ಕಾಫಿ, ಬಿಸ್ಕೆಟ್ ಅನ್ನು ತೆಗೆದುಕೊಳ್ಳುವುದಕ್ಕಿಂತ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರಿನಲ್ಲಿ ಸ್ವಲ್ಪ ಈ ನಿಂಬೆ ರಸ ಹಾಕೊಂಡು ಶುಂಠಿ ಹಾಕೊಂಡು ಕುಡಿಯುವುದರಿಂದ, ಈ ಮೆಂತಿ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹವನ್ನು ಇಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಮೂರನೆಯದು ಜೀರಿಗೆ ನೀರು. 1 ಲೋಟ ನೀರಿಗೆ 1 ಟೀ ಸ್ಪೂನ್ ಜೀರಿಗೆ ಹಾಕಿಕೊಂಡು 5 ನಿಮಿಷ ಕುದಿಸಿಕೊಂಡು ನಂತರ ಅದನ್ನು ಆರಿಸಿ ಕುಡಿಯುವುದರಿಂದ ನಮ್ಮ ಫ್ಯಾಟ್ ಬರ್ನಿಂಗ್, ಅಂದರೆ ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸಲಿಕ್ಕೆ ಬೇಕಾಗಿರುವಂತಹ ಈ ಎನ್ಸೈಮ್ಗಳನ್ನು ಚುರುಕಾಗಲಿಕ್ಕೆ ಅನುಕೂಲ ಆಗುತ್ತಾ ಹೋಗುತ್ತೆ. ಆವಾಗ ಹೊಟ್ಟೆ ಬೊಜ್ಜನ್ನು ಕರಗಿಸುವಂತಹ ಪ್ರಕ್ರಿಯೆ ಬೆಳಗಿನಿಂದಲೇ ಶುರುವಾಗುತ್ತದೆ. ಇದರ ಜೊತೆಗೆ ಓಂ ಕಾಳು ಹಾಕೋದ್ರಿಂದ ಕೂಡ ಥೈಮಲ್ ಅನ್ನುವಂತ ಒಂದು ಕಾಂಪೌಂಡ್ ಓಂ ಕಾಳಿನಲ್ಲಿ ಇರುತ್ತದೆ. ಅದು ನಮ್ಮ ಹೊಟ್ಟೆ ಉಬ್ಬರ ಬರುವಂತದ್ದು, ಈ ಪಚನ ಕ್ರಿಯೆಯಲ್ಲಿ ಸ್ವಲ್ಪ ನಮಗೆ ಇಂಡೈಜೆಷನ್, ಸರಿಯಾಗಿ ಜೀರ್ಣಕ್ರಿಯೆ ಆಗ್ತಾ ಇಲ್ಲ, ಅದೆಲ್ಲ ಇದ್ದಾಗ ಇದನ್ನು ಸರಿಪಡಿಸಲಿಕ್ಕೆ ಉಪಯೋಗ ಆಗುತ್ತೆ. ಸೊ ಜೀರಿಗೆ ನೀರಿಗೆ ಮತ್ತು ಓಂ ಕಾಳು ಇದನ್ನು ಸೇರಿಸಿಕೊಂಡು ಕುಡಿಯುವಂತಹ ನೀರಿಂದ ನಮಗೆ ಈ ಹೊಟ್ಟೆ ಉಬ್ಬರ, ಗ್ಯಾಸ್ ಆಗುತ್ತೆ, ನನಗೆ ಹೊಟ್ಟೆ ಊಟ ಮಾಡಿದ ತಕ್ಷಣ ಹೊಟ್ಟೆಯಲ್ಲಿ ಒಂಥರ ತೊಂದರೆ ಆಗುತ್ತೆ ಅಂತ ಇದ್ದವರು ಇದನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆ ಹೆಚ್ಚಾಗಿ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. 4ನೆಯದು ಆಲೋವೆರಾ ಮತ್ತು ಆಮ್ಲಾ ಜ್ಯೂಸ್. ಆಲೋವೆರಾ ಅಂದ್ರೆ ಲೋಳೆ ರಸ ಅಂತ ಹೇಳ್ತೀವಿ. ಆಲೋವೆರಾ ಜ್ಯೂಸ್ ಪೇಟೆಯಲ್ಲಿ ಸಿಗುತ್ತೆ. ಅದೇ ರೀತಿ ನೆಲ್ಲಿಕಾಯಿ ಜ್ಯೂಸ್ ಕೂಡ ಸಿಗುತ್ತದೆ. ನಾವು ಮನೆಗೆ ತಂದು ಆಲೋವೆರಾ ಜ್ಯೂಸ್ 2 ಚಮಚ, ಆಮ್ಲಾ ಜ್ಯೂಸ್ 2 ಚಮಚ ಇದನ್ನು ಲೋಟಕ್ಕೆ ಹಾಕಿಕೊಂಡು ಕುಡಿಯುವುದರಿಂದ ಹಲವಾರು ಲಾಭಗಳು ಆಗುತ್ತೆ. ಆಲೋವೆರಾ ಅನ್ನುವಂಥದ್ದು ನ್ಯಾಚುರಲ್ ಡಿಟಾಕ್ಸಿಫೈಯರ್, ಅಂದ್ರೆ ನಮ್ಮ ದೇಹದಲ್ಲಿರುವ ವಿಷ ಪದಾರ್ಥಗಳನ್ನು ತೆಗೆದು ಹಾಕಲಿಕ್ಕೆ, ನಮ್ಮ ಪಚನ ಕ್ರಿಯೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿಕ್ಕೆ ಸಹಾಯ ಮಾಡುತ್ತದೆ. ಈ ಹೊಟ್ಟೆ ಬೊಜ್ಜು ಕರಗಿಸಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಆಮ್ಲ, ನೆಲ್ಲಿಕಾಯಿ ಕೂಡ ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಎಲ್ಲ ಕ್ರಿಯೆಗಳಿಗೂ ಬೇಕು. ಮುಖ್ಯವಾಗಿ ದೇಹದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇಟ್ಟುಕೊಳ್ಳಲಿಕ್ಕೆ, ಆಂಟಿ ಆಕ್ಸಿಡೆಂಟ್ ಕ್ರಿಯೆಗೆ ಬಹಳ ಚೆನ್ನಾಗಿ ಆಮ್ಲದಲ್ಲಿ ಇರುವಂತಹ ವಿಟಮಿನ್ ಸಿ ಉಪಯೋಗ ಆಗುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ನಮ್ಮ ದೇಹದಲ್ಲಿ ತುಂಬಾ ಇರುತ್ತೆ. ಇದೆಲ್ಲ ಸರಿಯಾದಾಗ ಫ್ಯಾಟ್ ಮೆಟಬಾಲಿಸಮ್ ಈ ಹೊಟ್ಟೆ ಬೊಜ್ಜನ್ನು ಕರಗಿಸಲಿಕ್ಕೆ ಅನುಕೂಲ ಮಾಡುತ್ತೆ. ಹಾಗಾಗಿ ಆಲೋವೆರಾ ಮತ್ತು ಆಮ್ಲ ಅಥವಾ ನೆಲ್ಲಿಕಾಯಿ ಲೋಳೆ ರಸ ಜ್ಯೂಸ್ ನಾವು ಪ್ರತಿದಿನ ಬೆಳಿಗ್ಗೆ ಕುಡಿಯುವುದರಿಂದ ನಮ್ಮ ಒಳ್ಳೆಯ ಮೆಟಬಾಲಿಸಮ್ಗೆ ಚಾಲನೆ ಕೊಡಲು ಅನುಕೂಲ ಆಗುತ್ತೆ. 5ನೆಯದು ನೆನೆಸಿಟ್ಟಂತಹ ಬಾದಾಮ್ ಮತ್ತು ದ್ರಾಕ್ಷಿ. ನಾವು ರಾತ್ರಿ 1 ಬಾದಾಮನ್ನು ನೀರಲ್ಲಿ ನೆನೆ ಹಾಕಬೇಕು. ಅದೇ ರೀತಿ 5 ಒಣ ದ್ರಾಕ್ಷಿಯನ್ನು ನೆನೆಸಿಟ್ಟಿರಬೇಕು. ಮಾರನೇ ದಿನ ಬೆಳಿಗ್ಗೆ ಎದ್ದು ಈ ಬಾದಾಮನ್ನು ಸಿಪ್ಪೆ ತೆಗೆದು ತಿನ್ನಬೇಕು. ಅದೇ ರೀತಿ ನೆನೆಸಿಟ್ಟುವ ದ್ರಾಕ್ಷಿಯನ್ನು ತಿಂದು ಆ ನೆನೆಸಿಟ್ಟಿರುವಂತಹ ನೀರನ್ನು ಕುಡಿಯಬೇಕು. ಇದರಿಂದ ಬಹಳ ಅನುಕೂಲ ಆಗುತ್ತದೆ. ಬಾದಾಮ್ನಲ್ಲಿ ಹೆಲ್ತಿ ಫ್ಯಾಟ್ಸ್ ಮತ್ತು ಪ್ರೋಟೀನ್ ಇರುತ್ತದೆ ಮತ್ತು ನಮಗೆ ಬೇಕಾಗಿರುವಂತಹ ಹಲವಾರು ವಿಟಮಿನ್ಗಳು ಅದರಲ್ಲಿ ಸಿಗುತ್ತೆ. ದ್ರಾಕ್ಷಿಯಲ್ಲಿ ಸಾಲ್ಯುಬಲ್ ಫೈಬರ್ ಇರುತ್ತೆ, ಅಂದರೆ ನಾವು ದ್ರಾಕ್ಷಿ ತಿಂದರೆ ನಮಗೆ ಶುಗರ್ ಜಾಸ್ತಿ ಆಗುತ್ತಲ್ಲ ಅಂತ ನಿಮಗೆ ಡೌಟ್ ಬರಬಹುದು. ಹೆಚ್ಚು ತಿಂದರೆ ತೊಂದರೆ ಆಗಬಹುದು. 5 ದ್ರಾಕ್ಷಿಯನ್ನು ಕರೆಕ್ಟ್ ಆಗಿ ತೆಗೆದುಕೊಳ್ಳುವುದರಿಂದ ಅದರಲ್ಲಿ ಸಾಲ್ಯುಬಲ್ ಫೈಬರ್ ಇರುತ್ತೆ. ಇದು ಸಕ್ಕರೆ ಪ್ರಮಾಣವನ್ನು ಮೇಂಟೈನ್ ಮಾಡುತ್ತೆ. ಹಾಗೆಯೇ ನೆನೆಸಿಟ್ಟಿರುವಂತಹ ನೀರನ್ನು ಅದರಲ್ಲಿ ಆಲ್ಕಲೈನ್ ಆಗಿರುತ್ತೆ. ವಾಟರ್ ಆಲ್ಕಲೈನ್ ನೀರನ್ನು ಕುಡಿಯುವುದರಿಂದ ನಮಗೆ ಎಸಿಡಿಟಿ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಬಾದಾಮ್ನಲ್ಲಿ ಹಲವಾರು ಪೋಷಕಾಂಶಗಳು ಸಿಗುತ್ತೆ. ಅದೇ ರೀತಿ ಅಕ್ರೋಟ್ ಅಥವಾ ವಾಲ್ನಟ್ ಅನ್ನು ಕೂಡ ನಾವು ತೆಗೆದುಕೊಳ್ಳಬಹುದು. ಒಂದು ಇಡೀ ವಾಲ್ನಟ್ ಅನ್ನು ತೆಗೆದುಕೊಳ್ಳುವುದರಿಂದ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತದೆ. ಹೊಟ್ಟೆ ಬೊಜ್ಜನ್ನು ಕರಗಿಸಬೇಕು ಅಂದ್ರೆ ನಾವು ದೇಹವನ್ನು ದಂಡಿಸುವುದು ಅಷ್ಟೇ ಅಲ್ಲ, ದೇಹಕ್ಕೆ ಕಷ್ಟ ಕೊಟ್ಟು ನಾವು ತೂಕ ಇಳಿಸುವುದರ ಬದಲು ಖುಷಿಯಾಗಿ ದೇಹದಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡು
ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಆಹಾರದಲ್ಲಿ ನಮಗೆ ಸುಲಭವಾಗಿರುವಂತಹ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡು ಅದನ್ನು ರೆಗ್ಯುಲರ್ ಆಗಿ ಅಭ್ಯಾಸವನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿ ದೊಡ್ಡ ಬದಲಾವಣೆಯನ್ನು ನಾವು ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.